ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇವತ್ತು ಮೈಸೂರು ಸಂತೆಯಲ್ಲಿ ನಂದು ರನ್ವೇ ಶೋ ಇದೆ. ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. 10 o'clock ಅಷ್ಟರಲ್ಲಿ ಅಲ್ಲಿ ಇರಬೇಕಂತೆ. ಯೂಶ್ವಲಿ 10 o'clock ಎದ್ದೇಳ್ತಿದ್ದೆ, ಬಟ್ ಇವಾಗ 10 o'clock ಅಲ್ಲಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಟೈಮ್ ಐ ಥಿಂಕ್ 8:30 ಆ ಥರ ಆಗಿದೆ ಅನಿಸುತ್ತೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಡೋಣ. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಮನೆಗೆ ಬಿಸಿಲು ಬಂದಿದೆ. ಬರೀ ಕತ್ಲೆ ಥರನೇ ಆಗ್ತಿತ್ತು, ಮಳೆ ಬರೋ ಥರ ಆಗಿ. ಸೊ ಇವಾಗ ಬಿಸಿಲು ಬಂದಿದೆ, ನೈಸ್. ಈ ಗಿಡಗಳಿಗೆ ಇವತ್ತು ಜೀವ ಬಂದಿದೆ. ಫುಲ್ ಕತ್ಲೆ ಆಗಿತ್ತು, ಮನೆಯೆಲ್ಲ ಬರೀ ಮಳೆ 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 ಥರನೇ ಆಗ್ತಿತ್ತು. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಿಡಗಳು ಕೂಡ. ನಮ್ದಿದ್ದು ಲಾಸ್ಟ್ ಡೇ ಆಫ್ ಮೈಸೂರು ಸಂತೆ 24th August, ಬಟ್ ನಾನು ಪೋಸ್ಟ್ ಮಾಡ್ತಾ ಇರೋದು ಸೆಪ್ಟೆಂಬರಲ್ಲಿ. ಐ ಆಮ್ ಸೊ ಸಾರಿ, ತುಂಬಾ ಡಿಲೇ ಆಯಿತು. ಗ್ರೂಮಿಂಗ್ ಸೆಷನ್ಗೆ ನಮಗೆ ವೈಟ್ ಶರ್ಟ್ ಮತ್ತು ಬ್ಲೂ ಜೀನ್ಸ್ನ ಹಾಕ್ಕೊಳಕ್ಕೆ ಹೇಳಿದರು. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ವಿ ಅದನ್ನೇ ವೇರ್ ಮಾಡಿ. ನೆಕ್ಸ್ಟ್ ಇವಾಗ ಎಲ್ಲ ಪ್ರಾಕ್ಟೀಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಪ್ರಾಕ್ಟೀಸ್ ಮಾಡಿಸಿದ್ರು. ಲಾಸ್ಟ್ ರಿಸಲ್ಟ್ ಹೆಂಗೆ ಬಂತು ಅಂತ ನೀವೇ ನೋಡಿ. ಎಲ್ಲ ಫುಲ್ಲು ಮೆಸ್ಸಿ ಆಗೋಗಿತ್ತು. ಆ್ಯಂಡ್ ಊಟದ ಬ್ರೇಕ್ ಬಿಟ್ಟಿದ್ರು ಅಂತ ಸ್ವಲ್ಪ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ತುಂಬಾ ಕಾಸ್ಟ್ಲಿ ಇತ್ತು, ನಾಟ್ ವರ್ತ್ ದ ಮನಿ. ಅವ್ರು ಕೊಟ್ಟಿದ್ದು ಅಷ್ಟೇ, ತುಂಬ ಕ್ವಾಂಟಿಟಿ ಕಡಿಮೆ ಇತ್ತು, ಬಟ್ ಮನಿ ಮಾತ್ರ ಸಖತ್ತಾಗಿತ್ತು. ಸೊ ಇದೊಂದು ಕುಲ್ಫಿ ತೊಗೊಂಡೆ. ಈ ಕುಲ್ಫಿಗೆ 60 rupees ಪೇ ಮಾಡಿದೆ, ಬಟ್ ಮಿಲ್ಕಿ ಮಿಸ್ಟದು ಇನ್ನೂ ಚೆನ್ನಾಗಿರ್ತಿತ್ತು ಕುಲ್ಫಿ. ಐ ಲೈಕ್ ಇಟ್. ಆಫ್ಟರ್ ಅ ಲಾಂಗ್ ಟೈಮ್ ಬಿಸಿಲು ಬಂತು ಅಂತಂದೆ, ಬಟ್ ಯಾಕಪ್ಪ ಬಿಸಿಲು ಬಂತು ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಫುಲ್ ಪ್ರಾಕ್ಟೀಸ್ ಮಾಡಿಸಿದ್ರು ಆ ಬಿಸಿಲಲ್ಲಿ. ಸಂಜೆ ಅಷ್ಟರಲ್ಲಿ ಎಲ್ಲರೂ ಟ್ಯಾನ್ ಆಗೋಗಿದ್ವಿ. ಫುಲ್ ಮೇಕಪ್ಪಲ್ಲೇ ನಮ್ಮನ್ನೆಲ್ಲ ಟ್ಯಾನ್ನ ಕವರ್ ಮಾಡಿದರು. ಆ್ಯಂಡ್ ಹಾಗೆ ನಾನು ಊಟನೇ ಮಾಡಿಲ್ಲ, ಬರೀ ಈ ಥರ ಕೂಲಾಗಿರೋದನ್ನೇ ತಿನ್ಕೊಂಡು ಕುಡ್ಕೊಂಡು ಕೂತಿದ್ದೆ. ಹಂಗೆ ಇಲ್ಲಿ ಸೋಡಾ ತೊಗೊಳ್ಳೋಣ ಅಂತ ತೊಗೊಂಡೆ. ಸೋಡಾ ನಾನು ಯಾವುದೇ ದಿನವೂ ಇಷ್ಟು ಸೋಡಾ ಕುಡ್ದಿರಲಿಲ್ಲ, ಬಟ್ ಫುಲ್ ಕುಡಿಯೋಕ್ಕಾಗ್ತಾಯಿಲ್ಲ, ಅಂದರೂ ಸುಸ್ತಾಗ್ತಿದೆ. ಏನು ಮಾಡೋದಂತ ಗೊತ್ತಾಗದೆ ಇಷ್ಟೇ ಇದ್ದಿದ್ದು, ಇನ್ನೇನು ಇರಲಿಲ್ಲ. ಅಲ್ಲಿ ಬಿರಿಯಾನಿ ಮತ್ತು ಇನ್ನೂ ಜೋಳದ ರೊಟ್ಟಿ ಆ ಥರ ಇತ್ತು. ಅದೆಲ್ಲ ಈ ಬಿಸಿಲಿಗಾಗಲ್ಲ, ಫುಲ್ ಹಿಂಸೆ ಆಗುತ್ತೆ ಅಂತ ಕೂಲ್ ನೋಡೋಣ ಅಂದರೆ ಇಷ್ಟ ಇದ್ದಿದ್ದು. ಆಮೇಲೆ ಹೆಂಗೋ ಎಲ್ಲ ಡೇ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ಮೈಸೂರು ಸಂತೆಗೆ ಫ್ರೀ ಎಂಟ್ರಿ ಸಿಕ್ಕಿದೆ ಅಂದಮೇಲೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡದೇ ಇರೋಕ್ಕಾಗತ್ತಾ ಅಂತ ಹಾಗೆ ಒಂದು ರೌಂಡ್ ಸುತ್ತಾ ಇದ್ದೆ. ಆವಾಗ ಅಮ್ಮ ಕಾಲ್ ಮಾಡಿದ್ರು, ಎಲ್ಲಿದೆಯಾ, ನಾನು ಬರ್ತೀನಿ, ವೆಯ್ಟ್ ಮಾಡು ಅಂತ. ಸೊ ಎಲ್ಲನೂ ಹಾಗೆ ವೀಡಿಯೋ ಮಾಡಿಕೊಂಡು ಅಮ್ಮನಿಗೆ ಕಾಯ್ಕೊಂಡು ಕೂತಿದ್ದೆ. ಲಾಸ್ಟ್ ಟೈಮ್ ನಾನು ಮತ್ತು ಅಮ್ಮ ಬಂದಿದ್ವಿ, ಬಟ್ ಈ ಸಲ ತುಂಬ ಡಿಫ್ರೆಂಟಾಗಿ ಒಂಥರ ಅಸ್ಥೆಟಿಕ್ಕಾಗಿ ಸ್ಟಾಲ್ಸ್ನ ಇಟ್ಟಿದ್ರು. ಒಂಥರ ಡಿಫ್ರೆಂಟ್ ಐಟಮ್ಸ್ನ ಇಟ್ಟಿದ್ರು. ಲಾಸ್ಟ್ ಟೈಮ್ ಅದು ಹಲ್ವಾ ಮತ್ತು ಮಿಕ್ಸ್ಚರ್ ಏನೋ ಆ ಥರ ಸ್ಯಾಂಪಲ್ಸ್ ಕೊಡ್ತಾರಲ್ಲ ತಿನ್ನೋದು, ಆ ಥರ ಜಾಸ್ತಿ ಇರ್ತಿತ್ತು. ಬಟ್ ಈ ಸಲ ಆ ಥರದ್ದು ಇಲ್ಲವೇ ಇರಲಿಲ್ಲ, ಎಲ್ಲೋ 1-2 ಕಡೆ ಇತ್ತು ಅಷ್ಟೇ. ಆಮೇಲೆ ತುಂಬ ಡಿಫ್ರೆಂಟಾಗಿರೋದು ಈ ಕ್ರೋಶೆ ಮತ್ತು ಇನ್ಯಾವುದಾದ್ರು ಡಿಫ್ರೆಂಟ್ ಆಮೇಲೆ ವೈರಲ್ಲಿ ನಾವು ಬ್ಯಾಸ್ಕೆಟ್ ಥರ ಎಲ್ಲ ಮಾಡ್ತಿದ್ವಿ ಅವಾಗೆಲ್ಲ, ಅಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲನೂ ಮಾರಕ್ಕಿಟ್ಟಿದ್ರು. ಅಮ್ಮಮ್ಮಗೆ ಹೇಳ್ತಿದ್ದೆ, ನೀವೇನಾದರೂ ಇದನ್ನೇ ಕಲ್ತಿದ್ದಿದ್ರೆ ನೀವು ಕೂಡ ಇಲ್ಲಿ ಸ್ಟಾಲ್ ಇಡ್ಬೋದಿತ್ತು ಅಂತ, ಅಂದರೆ ಅದನ್ನು ಮಾಡೋದು ಕಂಟಿನ್ಯೂ ಮಾಡಿದಿದ್ರೆ ಅಂತ. ದಟ್ ವಾಸ್ ಲೈಕ್ ರಿಯಲ್ ಮೆಮೊರಿ. ಅವಾಗೆಲ್ಲ ಅಮ್ಮಮ್ಮ ಮಾಡ್ತಿದ್ರು, ಅದನ್ನೇ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ನಾವು ಮನೇಲಿ. ಆ್ಯಂಡ್ ದಿಸ್ ಕ್ಯಾಂಡಲ್ಸ್ ವಾಸ್ ಸೋ ಕ್ಯೂಟ್. ನನಗಂತೂ ಸೀರಿಯಸ್ಲಿ ಆ ಕ್ಯಾಂಡಲ್ ಶಾಪಿಗೆ ಬಂದಾಗ ಎಲ್ಲೋ ಬಂದಿದ್ದೀನಿ, ಡಿಫ್ರೆಂಟ್ ಪ್ಲೇಸಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ದಟ್ ವಾಸ್ ಸೋ ಕ್ಯೂಟ್. ಆ್ಯಂಡ್ ಇದನ್ನು ಹೇಳಲೇಬೇಕು, ಪುಟಾಣಿ ಗೊಂಬೆಗಳಿತ್ತು. ನನಗೆ ಚನ್ನಪಟ್ಟಣದ ಗೊಂಬೆಗಳ ಥರನೇ ಇದು ಫೀಲ್ ಆಯಿತು. ಟು ಬಿ ಹಾನೆಸ್ಟ್, ಮೈಸೂರು ಸಂತೆಗೆ ಕಂಪೇರ್ ಮಾಡಿದ್ರೆ ಎಕ್ಸಿಬಿಷನಲ್ಲೇ ತುಂಬ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ತುಂಬ ಶಾಪಿಂಗ್ ಮಾಡೋಕ್ಕೆ ತುಂಬ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ಮೈಸೂರು ಸಂತೆಗೆ ಪೇ ಮಾಡಿ ಹೋಗೋಷ್ಟು ಆ ಥರ ಎಲ್ಲ ನಾಟ್ ವರ್ತ್ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಇದೊಂದು ಕ್ರೋಶೆದು ನಾನು ಒಂದು ರೋಸ್ ತೊಗೊಂಡೆ. ಹಾಗೆ ಈವೆಂಟ್ ಸ್ಟಾರ್ಟ್ ಆಯಿತು. ನಮ್ಮದು ಈವೆಂಟ್ ಇದಕ್ಕೂ ಮುಂಚೆ ರಾಧಾಕೃಷ್ಣಂದು ಏನೋ ಪರ್ಫಾರ್ಮೆನ್ಸ್ ಥರ ಕಾಂಪಿಟೇಷನ್ ಥರ ಮಾಡಿದರು. ಚಿಕ್ಕ ಮಕ್ಕಳು ಯಾರ್ಯಾರು ರಾಧೆ ಕೃಷ್ಣ ಆ ಥರ ರೆಡಿಯಾಗಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಮನಿ ಥರ ಕೊಟ್ಟರು. ಆ್ಯಂಡ್ ಅದನ್ನು ನೋಡೋಕ್ಕಾಗಲಿಲ್ಲ, ಬಟ್ ಅಮ್ಮ ಅದರದ್ದೆಲ್ಲ ವೀಡಿಯೋಸ್ ತೊಗೊಂಡಿದ್ದಾರೆ. ನಾವೆಲ್ಲ ಈ ಕಡೆ ರೆಡಿಯಾಗೋ ಕಡೆ ಇದ್ವಿ.
ಸೊ ಇಲ್ಲೆಲ್ಲ ರೆಡಿ ಆಗ್ತಿದ್ರು ಮಕ್ಕಳೆಲ್ಲ, ಅವ್ರದ್ದನ್ನೇ ವೀಡಿಯೋ ಮಾಡ್ತಾ ಇದ್ವಿ. ಸೊ ಸರಿಗಮಪ ನಾನು ಹಾಡಿದ ಒಂದು ಹಾಡು, ದೂರ ಸ್ವಲ್ಪ ದೂರ ಬಂದು ನೋಡು ನನ್ನ ಜೊತೆಗೆ ನಿಂತು ಸ್ವಲ್ಪನೇ. ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಪಪ್ಪನಿಗೆ ಕಾಲ್ ಮಾಡಿದ ತಕ್ಷಣ ಗುಡುಗುಡು ಅಂತ ಓಡ್ಕೊಂಡು ಬಂದರು. ತುಂಬಾ ಟೈಮ್ ಆಗಿತ್ತು, ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ 10:30, 11 ಆ ಥರ ಆಗೋಗಿತ್ತು. ಸೊ ಇಲ್ಲಿ ಸ್ಟಾಲ್ಸಲ್ಲಿ ಎಲ್ಲ ಫುಡ್ ಖಾಲಿ ಆಗಿತ್ತು. ಹಾಗೆ ಬೇರೆ ಕಡೆನೇ ಹೋಗೋಣ ಊಟಕ್ಕೆ ಅಂತ ನೋಡ್ತಾ ಇದ್ವಿ. ಪಪ್ಪನಿಗೆ ಪ್ಲೇಸಸ್ ಗೊತ್ತಿರೋದ್ರಿಂದ ಪಪ್ಪ ಫಾಸ್ಟಾಗಿ ಹೋಗ್ತಿದ್ರು, ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನೊಂದು ಗಾಡಿ, ಪಪ್ಪ ಅಮ್ಮ ಒಂದು ಗಾಡೀಲಿ ಹೋಗ್ತಿದ್ರು. ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅವ್ರನ್ನ ಚೇಸ್ ಮಾಡಿ ಹೋಗೋದೇ ಕಷ್ಟ ಆಗಿತ್ತು ನನಗೆ. ಹಾಗೆ ಹೆಂಗೂ ಟೈಮ್ ಆಗಿತ್ತು, ಮನೆಗೆ ಹೋಗೆಲ್ಲ ಯಾಕೆ ಅಡುಗೆ ಮಾಡೋದು, ಇಲ್ಲ ಎಲ್ಲರೂ ತಿನ್ನೋಣ ಅಂತ ಹುಡುಕ್ತಿದ್ವಿ. ಬಟ್ ಎಲ್ಲ ಖಾಲಿ ಆಗೋಗಿತ್ತು ನಾವು ಹೋಗಿದ್ದ ಟೈಮ್ಗೆ. ಜಯನಗರಲ್ಲಿರೋ ಹನುಮಂತು ಮ್ಯಾನ್ಷನ್ಗೆ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಬೀರೆ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಯು ಲೈಕ್ಡ್ ಇಟ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್ ಬಾಯ್.